ಎಲ್ಲ ಪತ್ರಿಕಾ ಸಾಹೇಬರಿಗೂ ನಮಸ್ಕಾರ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಬ್ಯಾಂಕ್ ಆಫ್ ಪ್ರಕಾಶ್. ಆಕ್ಚುಲಿ ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಂಗಿತರಂಗ ಸಿನಿಮಾ ಆಡಿಯೋಗೆ ನಮ್ಮ ಹತ್ರ ಬಂದಾಗ ಅವ್ರಿಗೆ ಫಸ್ಟ್ ಎಂಟ್ರಿ ಅನ್ಕೊಂತೀನಿ ಆ ಸಿನಿಮಾಗೆ, ಆಡಿಯೋಗೆ, ಸಾರಿ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿಗೆ. ಅವ್ರು ಬಂದಾಗ ಬಹಳ ಬಹಳ ಇನ್ನೋಸೆಂಟ್. ಇವತ್ತಿಗೂ ಹಂಗೆ ಇದ್ದಾರೆ. 6ನೇ ಚಿತ್ರ ಇವತ್ತಿಗೂ ಹಂಗೆ ಇದ್ದಾರೆ. ನನಗೆ 6 ಪಿಕ್ಚರ್ ಮಾಡಿದ್ರೆ ನನಗೆ ಅನಿಸ್ಲೇ ಇಲ್ಲ ಅವರು. ನನಗೆ ಆಶ್ಚರ್ಯ ಆಯಿತು. ಆ ಪಿಕ್ಚರಲ್ಲಿ ನನಗೆ ಟೆನ್ಷನ್ ಆಯಿತು. ಏನಪ್ಪ, ಯಾವುದೋ ಬಿಸ್ನೆಸ್ಸಿಂದ ಈ ಬಿಸ್ನೆಸ್ಗೆ ಬರ್ತಾ ಇದ್ದೀರಿ, ಹೆಂಗಪ್ಪ ರಿಕವರಿ ಮಾಡ್ತೀರಾ ಏನು ಅಂತ. ಆವತ್ತು ಕೂಡ ಆ ಸಿನಿಮಾ ತುಂಬ ಚೆನ್ನಾಗಿ, ಅದು ಬಾಹುಬಲಿ ಮುಂದೆ. ಬಾಹುಬಲಿ ಆಡಿಯೋ ಲಾಂಚ್ ಮಾಡಿದ್ದು ಲಹರಿನೇ, ರಂಗಿತರಂಗ ಮಾಡಿದ್ದು ಕೂಡ ಲಹರಿನೇ. ಎರಡು ಒಂದೇ ಸಲ ಮಾಡಿದ್ದು. ಸಿನಿಮಾ ಕೂಡ ಒಂದೇ ದಿನ ರಿಲೀಸ್ ಆಯಿತು. ಇವಾಗ ಹೇಳ್ತಾರೆ ನಮ್ಮ ಕನ್ನಡದವರು ನಮ್ಮ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಅಂತ. ಬಾಹುಬಲಿನೂ ಗೆಲ್ಲಿಸಿದ್ರು, ಅದ ಎದುರುಗಡೆ ರಂಗಿತರಂಗನೂ ಗೆಲ್ಲಿಸಿದ್ರು. ಇದೇ ನಮ್ಮ ಕನ್ನಡಿಗರು. ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು, ಸೂಪರ್ ಹಿಟ್ ಆಯ್ತು. ಅದರಲ್ಲಿ ಸ್ಟಾರ್ ಕ್ಯಾಸ್ಟ್ ಕೇಳಲಿಲ್ಲ, ಡೈರೆಕ್ಷನ್ ಯಾರು ಅಂತ ಕೇಳಲಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಕೇಳಲಿಲ್ಲ. ಪಿಕ್ಚರ್ ಚೆನ್ನಾಗಿತ್ತು, ಹಿಟ್ ಆಯ್ತು. ಸೊ ಆ ರೀತಿ ಕಂಟೆಂಟ್ ಕೊಟ್ರೆ ಖಂಡಿತ ಹಿಟ್ ಆಗುತ್ತೆ. ಒಂದು ಮಾತ್ರ, ಅವತ್ತು ಅವ್ರು 3 ವರ್ಷ ಆದ್ಮೇಲೆ ನಮ್ಮ ಹತ್ರ ಬರಲೇ ಇಲ್ಲ. ಪ್ರಾಫಿಟ್ ಶೇರಿಂಗ್ ಇದರಲ್ಲಿ ನಾವು ಅಗ್ರಿಮೆಂಟ್ ಮಾಡಿದ್ದು, ಅದು ಅವ್ರ ಬಾಯಿನಲ್ಲೇ ಕೇಳಬೇಕು. ಸೊ ಸರ್, ನಿಮ್ಗೆ ಒಂದು ಚೆಕ್ ರೆಡಿ ಇದೆ, ಬಂದು ತಗೊಂಡೋಗಿ ಅಂತ ಹೇಳಿದ್ರು. ಚೆಕ್ ಇದೇನು ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಮ್ಮ ಅಕೌಂಟ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು. ಇಲ್ಲ ಸರ್, ನಿಮ್ಗೆ ಕೊಡಬೇಕಾಗಿದ್ದ ಹಣವನ್ನು ನಾವು ಕೊಡಲೇಬೇಕು, ದುಡ್ಡು ಬಂದಿದೆ ಆಡಿಯೋನಲ್ಲಿ, ಅದು ತಗೊಂಡೋಗಿ ಅಂತ. ಆ ಚೆಕ್ ಕೊಟ್ಟಾಗ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಇದೊಂದೇ ಹಣ ನನಗೆ, ಇದೊಂದೇ ಅಮೌಂಟ್ ಬಂದಿರೋ ಸಿನಿಮಾಯಿಂದ ಅಂತ. ಅಷ್ಟು ದೊಡ್ಡ ಹಿಟ್ಟಾಗಿ ಕೂಡ ಬಹಳ ಮೋಸವಾಗಿದ್ದಾರೆ ಅವರು. ಕರೆಕ್ಟಾ ಸರ್? ಒಪ್ಕೊಳ್ಳಿ ಸರ್, ನಿಜ ಒಪ್ಕೊಳ್ಳಿ ಸರ್. ನಾವು ಸತ್ಯನ ಹೇಳ್ತಾ ಇದ್ರೆ ಇಂಡಸ್ಟ್ರಿ ಮುಂದೆ ಬರೋದಿಲ್ಲ. ಬಹಳ ಜನ ಏನ್ ಹೇಳ್ತಾರೆ ಗೊತ್ತಾ, ಯಾಕೆ ಹೇಳೋದು ಬಿಟ್ಬಿಡಿ ಸರ್, ಈ ಸಿನಿಮಾಲ್ ಹೋಯ್ತು, ಇನ್ನೊಂದು ಸಿನಿಮಾ ಮಾಡೋಣ. ಇಲ್ಲ, ಇದ್ದಿದ್ದು ಹೇಳಲೇಬೇಕಾಗುತ್ತೆ, ಹೇಳ್ಬೇಕು. ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ, ನಿಮ್ಗೂ ಒಳ್ಳೇದಾಗುತ್ತೆ. ಅದೇ ಚಾಲೆಂಜ್ ಅಲ್ಲಿ 2ನೇ ಪಿಕ್ಚರ್ ಮಾಡಿದ್ರು. 2ನೇ ಪಿಕ್ಚರ್ ನಲ್ಲಿ ಏನಾಯ್ತೋ ಗೊತ್ತಿಲ್ಲ, ಬಟ್ 6ನೇ ಪಿಕ್ಚರ್ ಬಂದಿದ್ದಾರೆ. ಆ ಶಿವನೇ ಕಾಪಾಡ್ತಾರೆ ಸರ್ ಈ ಪಿಕ್ಚರ್ ಅಲ್ಲಿ. ನೀವು ಏನೇನು ಹೇಳ್ಬೇಕು, ಏನೇನು ನೊಂದಿದ್ದೀರೋ ಎಲ್ಲ ಶಿವನೇ ಕಾಪಾಡ್ತಾನೆ. ಸಾಹಿತ್ಯನೂ ಹಂಗೆ ಇದೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಜುಡಾ ಸಾಂಡಿ ಅವರು ಎಷ್ಟು ಜನ, ವಂಡರ್ಫುಲ್ ಮ್ಯೂಸಿಕ್. ಕನ್ನಡದಲ್ಲಿ ಮುಡುಬಿ, ಶಿಲ್ಪಾ ಮುಡುಬಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾಡನ್ನ. ಅಫ್ಕೋರ್ಸ್ ಮಂಗ್ಲಿ ತೆಲುಗುನಲ್ಲಿ 2 ಇವತ್ತು 6 ಗಂಟೆ 3 ನಿಮಿಷಕ್ಕೆ ಲಾಂಚ್ ಮಾಡಿದ್ರು. 6 ಆಡಿದೆ ಟೋಟಲಿ. ಎಲ್ಲ ಅದ್ಭುತವಾದ ಗಾಯಕರನ್ನ. ಅವ್ರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ ಪ್ರಕಾಶ್ ಅವರು, ಯಾವ್ದ್ರಲ್ಲೂ ಆಗೋದಿಲ್ಲ. ಹಂಗನ್ಬಿಟ್ಟು ಸಿಕ್ಕಾಪಟ್ಟೆ ಬ್ಯಾಂಕ್ ಆಫ್ ಪ್ರಕಾಶ್ ಅಂತ ಹೇಳ್ತಾರೆ 500 ಕೋಟಿ ಇದೆ ಅಂತ ನಾನು ಅವ್ರ ಹತ್ರ ಹೇಳ್ತಾ ಇಲ್ಲ. ಅವ್ರೊಂದು ಛಲ ಇದೆ. 500 ಕೋಟಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಛಲ ಇದೆ. ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು, ಸಾಧನೆ ಮಾಡಬೇಕು, ದೊಡ್ಡ ಹೆಸರು ಮಾಡಬೇಕು ಅಂತ. ಅವ್ರು ಮೊನ್ನೆ ಬಂದಾಗ ಒಂದೇ ಮಾತು ಹೇಳಿದ್ರು, ಸರ್ ಎಷ್ಟು ಸರ್ ನಿಮಗೆ ರಾಯಲ್ಟಿ ಕೊಡಬೇಕು. ಎಲ್ಲಿ ಸರ್ ರಾಯಲ್ಟಿನೇ ಕೊಡೋದಿಲ್ಲ ಯಾವ ಆಡಿಯೋ ಕಂಪ್ನಿನೂ. ನಮ್ಗೆ ಒಂದೇ ಸಂಸ್ಥೆ ಗೊತ್ತಿರೋದು, ಲಹರಿ. ನೀವು ಏನ್ ಕೊಡ್ತಿರೋ ನೀವು ಮಾಡಿ ಸರ್ ಅದು. ಹಂಗನ್ಬಿಟ್ಟು ನಾನು ಇವತ್ತವರೆಗೂ ಯಾವ ನಿರ್ಮಾಪಕರು ಕೂಡ ಲಹರಿ ಸಂಸ್ಥೆ MRT ಮ್ಯೂಸಿಕ್ ಅಲ್ಲಿ ಫ್ರೀಯಾಗಿ ಮಾಡಿಲ್ಲ, ಬರೀ ಕೈನಲ್ಲಿ ಕಳಿಸಿಲ್ಲ. ಖಂಡಿತ ಒಳ್ಳೆ ಮೊತ್ತ ಕೊಟ್ಟಿದ್ದೀವಿ, ಅದು ರಿಕವರಿನೂ ಆಗುತ್ತೆ, ನೀವು ಪಿಕ್ಚರು ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ನಿರ್ದೇಶಕರು ಹೆಸರು ಬರ್ತೇನೆ ನಾನು, ಅಭಿಷೇಕ್, ಯು ಡನ್ ಎ ವಂಡರ್ಫುಲ್ ಜಾಬ್. ಟ್ರೈಲರ್ ಎಲ್ಲ ತೋರಿಸ್ತಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಒಳ್ಳೇದಾಗಲಿ ಸರ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಏನ್ ಹೆಸರಿಟ್ಟಿದ್ದೀರೋ, ಈ 6ನೇ ಸಿನಿಮಾನಲ್ಲಿ 5 ಸಿನಿಮಾ ದುಡ್ಡು ಬರಲಿ. I wish you all the best. God bless you.